ಅಂತ. 11 ರೂಪಾಯಿ ಅರ್ಕೆ ಕಟ್ಟಿಡಿ ತಾಯಿ ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದೆ. ಬಟ್ ಅವ್ರದ್ದು ಒಂದೇ ವಾರಕ್ಕೆ ಮದುವೆ ಫಿಕ್ಸ್ ಆಯಿತು. ಭಾಳ ಖುಷಿಪಟ್ಟರು. ಬೇಡಿಕೆ ಅಂದರೆ ಸಾಕು, ಅನ್ಕೊಂಡ್ರೆ ಸಾಕು. ನನಗೂ ಆಯ್ತು ನಿಮಗೆ ಖುಷಿ ಆಯ್ತು. ಅದು ನಾವು ನಂಬಿಕೆ ಇಟ್ಟಿರ್ಲಿಲ್ಲ, ಈಗೆಲ್ಲ ನಂಬಿಕೆ ಬರ್ತಾ ಇದೆ ನಮಗೆ. ಕೆಲಸ ಆದ್ಮೇಲೆ ನಂಬಿಕೆ ಬರ್ತಾ ಇದೆ. ಬಂದು ಕವಡೆ ಶಾಸ್ತ್ರ ಕೇಳಿ ನಿಮ್ಗೆ ಏನಾದರೂ ಪರಿಹಾರ ಇದ್ರೆ ಅವ್ರು ಹೇಳ್ತಾರೆ. ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಹೇಳ್ತಾರೆ. ಪರಿಹಾರ ಮಾಡಿಸ್ಕೋಬೇಕು ಅಂದ್ರೂ ಮಾಡ್ಕೊಡ್ತಾರೆ. ನನಗಂತೂ ಒಂದು ಈ ಯಾರು ವೆಹಿಕಲ್ಸ್ ತೊಗೊಬೇಕು ಅನ್ನೋ ಆಸೆ ಇರುತ್ತೆ, ಕಾರುಗಳು ತೊಗೊಬೇಕು, ಬೈಕ್ಗಳು ತೊಗೊಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀರಿ, ಈ ತಾಯಿ ಹತ್ರ ಬಂದು ವಾಗ್ದಾನ ಕೇಳಿ 100% ತಾಯಿ ಮಾಡಿಕೊಡ್ತಾಳೆ. ಈ ದೇವಸ್ಥಾನಕ್ಕೆ ಬಸ್ನಲ್ಲಿ ಬರ್ತಾ ಇದ್ದೆ ನಾನು. ಕೋಲಾರ ಡಿಸ್ಟಿಕ್ ಮುಳಬಾಗಿಲಿಂದ ಬಸ್ಸಲ್ಲಿ ಬರ್ತಾ ಇದ್ದೆ. ಇವತ್ತು ಈ ತಾಯಿಯ ಆಶೀರ್ವಾದದಿಂದ ಕಾರಲ್ಲಿ ಬರ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಡೆಯುವಂಥ ಕವಡೆ ಶಾಸ್ತ್ರ ಬಹಳ ಅದ್ಭುತವಾದಂಥ ಕವಡೆ ಶಾಸ್ತ್ರ. ನಾನು ಪ್ರತಿ ಬಾರಿನೂ ಹೇಳ್ತಾ ಇರ್ತೀನಿ, ಇಲ್ಲಿ ಕವಡೆ ಶಾಸ್ತ್ರಕ್ಕೆ ಬಂದರೆ ನೀವು ಇಂಥ ಕೆಲಸಕ್ಕೆ ಬಂದಿದ್ದೀರಾ, ಇಲ್ಲ ನಿಮ್ಗೆ ಏನು ಕೆಲಸ ಆಗಬೇಕು, ಅದು ಆಗುತ್ತಾ ಆಗಲ್ವಾ, ಭಾಳ ಪರ್ಫೆಕ್ಟಾಗಿ ಭಾಳ ಎಕ್ಸಾಕ್ಟಾಗಿ ಹೇಳ್ತಾರೆ. ನಾನು ತುಂಬ ಕಡೆ ಓಡಾಡಿದ್ದೀನಿ, ತುಂಬ ಕಡೆ ನೋಡಿದ್ದೀನಿ ಕವಡೆ ಶಾಸ್ತ್ರ. ಎಲ್ಲದಕ್ಕಿಂತ ಬಹಳ ಒಂಥರ ವಿಭಿನ್ನವಾಗಿರ್ತಕ್ಕಂಥದ್ದು. ನಿಮಗೆ ಆ ಸಮಸ್ಯೆಗಳನ್ನು ಕರೆಕ್ಟಾಗಿ ಬಿಡಿಸಿ ಹೇಳ್ತಾರೆ. ಅಂಗಡಿ ವಿಚಾರಕ್ಕೆ ಬಂದಿದ್ದೀರಾ, ಆರೋಗ್ಯದ ವಿಚಾರಕ್ಕೆ ಬಂದಿದ್ದೀರಾ, ಇಲ್ಲ ಫ್ಯಾಮಿಲಿ ವಿಚಾರಕ್ಕೆ ಬಂದಿದ್ದೀರಾ, ಅದನ್ನು ಹೇಗೆ ಬಗೆಹರಿಸ್ಕೊಳ್ಳೋದು, ಹೇಗೆ ಆಗತ್ತಾ ಆಗಲ್ವಾ, ಅದಕ್ಕೆ ಎಷ್ಟು ಟೈಮ್ ಬೇಕು, ಅಮ್ಮನ ಹತ್ರ ಏನು ಅರ್ಕೆ ಮಾಡ್ಕೊಳ್ಬೇಕು, ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಕತ್ತಿ ಮಲ್ಲೇನಹಳ್ಳಿ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಇವತ್ತು ಅಮ್ಮನವ್ರ ಜಾತ್ರೆ 3 ದಿನಗಳ ಕಾಲ ಭರ್ಜರಿ ಜಾತ್ರೆ ಆಯಿತು. ಇವತ್ತು ಕೊನೆ ದಿನ ಕುರುಗಜ್ಜನ ಕೋಲ ಕೂಡ ಇತ್ತು. ಇಲ್ಲಿ ಮುಂಚೆನೂ ಹೇಳಿದ್ದೆ, ಮುಂಚೆ ವಿಡಿಯೋದಲ್ಲೂ ತಿಳಿಸಿದ್ದೆ, ತಾಯಿ ಸನ್ನಿಧಿನಲ್ಲಿ ವಾಗ್ದಾನ ಆಗತ್ತೆ. ತಾಯಿ ವಾಗ್ದಾನ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ತಾಯಿದು ಬಲಭಾಗದಲ್ಲಿ ಒಂದು ಸಾರಿ ವಾಗ್ದಾನ ಕೊಟ್ಟು, ಹೋಗಿ ಮಗನೇ ನಾನಿದ್ದೀನಿ ಜೊತೆಯಲ್ಲಿ ಅಂತ ಒಂದು ಸಾರಿ ವಾಗ್ದಾನ ಕೊಟ್ಟರೆ ಅದೆಂಥದೇ ಕೆಲಸಗಳಿರಲಿ ಆಗೋದು ಶತಸಿದ್ಧ. ಈ ತಾಯಿ ಶಕ್ತಿನೇ ಅಂಥದ್ದು ಅಪಾರ. ಆದಿಶಕ್ತಿ ಮಹೇಶ್ವರಿ ಅಮ್ಮನವರು ಅಂತ ಹೇಳಿ ಅರ್ಕಲ್ಗೂಡಿಂದ ಕೇವಲ 3 ಕಿಲೋಮೀಟ್ರ್ ದೂರದಲ್ಲಿರೋವಂಥದ್ದು. ಇಲ್ಲಿ ನಾನು ತುಂಬ ಜನ ಮಾತಾಡಿಸ್ತಾ ಇದ್ದೀನಿ, ತುಂಬ ಜನ ಹೇಳೋವಂಥದ್ದು ನಡ್ಕೊಂಡು ಬರ್ತಾ ಇದ್ದೆ, ಬಸ್ಸಲ್ಲಿ ಬರ್ತಾ ಇದ್ದೆ, ಇವತ್ತು ಕಾರುಗಳು ತೊಗೊಂಡಿದ್ದೀವಿ, ಬೈಕುಗಳು ತೊಗೊಂಡಿದ್ದೀವಿ, ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿ ಬಹಳ ಈ ತಾಯಿ ಶಕ್ತಿನೇ ಒಂಥರ ಅಪಾರ. ಒಂದು ಏನಿಲ್ಲ, ಅಮ್ಮನಿಗೆ ಅಮ್ಮ ಕೇಳೋದೇನೋ ಒಂದು ಬಾಗ್ನ ಕೇಳೋದಷ್ಟೇ. ಆ ಬಾಗ್ನ ಕೊಡ್ತೀನಿ ನಾನು, ನನಗೆ ಕೆಲಸಗಳನ್ನು ಮಾಡಿಕೊಡಮ್ಮ, ನನಗಿಂತ ಸಮಸ್ಯೆ ಇದೆ ಅಂತ ಹೇಳಿದ್ರೆ 100% ಆಗುತ್ತೆ. ಹಾಗೆ ಕ್ಷೇತ್ರಕ್ಕೆ ಅಡ್ರೆಸ್ಸನ್ನು ಹಾಕಿರ್ತೀನಿ, ಈ ಕ್ಷೇತ್ರದ ನಂಬರನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಫೋನ್ ಮಾಡ್ಕೊಂಡು ಬನ್ನಿ. ಅರ್ಕಲ್ಗೂಡಿಂದ, ಹಾಸನ ಜಿಲ್ಲೆ ಅರ್ಕಲ್ಗೂಡಿಂದ ಕೇವಲ 3 ಕಿಲೋಮೀಟ್ರ್ ದೂರ ಕತ್ತಿ ಮಲ್ಲೇನಹಳ್ಳಿ ಆದಿಶಕ್ತಿ ಮಹೇಶ್ವರಿ ಅಮ್ಮನವರು ಅಂತ ಹೇಳಿ ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಸೊ ಬನ್ನಿ, ತಾಯಿಯ ವಾಗ್ದಾನ ಕೇಳಿ, ನಿಮ್ಮ ಎಂಥದೇ ಅರ್ಕೆಗಳಿದ್ರು ತಾಯಿ ನೆರವೇರಿಸ್ಕೊಡ್ತಾರೆ. ನಾನು ಇವತ್ತೆಲ್ಲರನ್ನೂ ಮಾತಾಡ್ಸಿರೋದು ನೋಡಿದರೆ ನನಗಂತೂ ಒಂದು ಈ ಯಾರು ವೆಹಿಕಲ್ಸ್ ತೊಗೊಬೇಕು ಅನ್ನೋ ಆಸೆ ಇರುತ್ತೆ, ಕಾರುಗಳು ತೊಗೊಬೇಕು, ಬೈಕ್ಗಳು ತೊಗೊಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀರಿ, ಈ ತಾಯಿ ಹತ್ರ ಬಂದು ವಾಗ್ದಾನ ಕೇಳಿ 100% ತಾಯಿ ಮಾಡಿಕೊಡ್ತಾಳೆ. ಗುರುಗಳೇ ನಮಸ್ಕಾರ. ನಮಸ್ತೆ. ಇಲ್ಲಿ ನಾನು ವಿಡಿಯೋ ಮಾಡಿದ್ಮೇಲೆ ತುಂಬ ಜನ, ನಾನು ಇವತ್ತು ಬಂದಮೇಲೆ ತುಂಬ ಜನ ಮಾತಾಡಿಸಿದ್ರು, ಸರ್ ನಿಮ್ಮನ್ನು ನೋಡ್ಕೊಂಡು ಬಂದ್ವಿ, ಭಾಳ ಅನುಕೂಲ ಆಯಿತು, ನಮ್ಗೆ ಅನುಕೂಲ ಆಗ್ತಾ ಇದೆ. ಬಂದಮೇಲೆ ಕವಡೆ ಶಾಸ್ತ್ರ ಕೇಳಿದ್ವಿ, ಭಾಳ ಕರೆಕ್ಟಾಗಿ ಹೇಳಿದ್ರು, ನಮ್ಮ ಕೆಲಸಗಳಾಗಬೇಕು. ಇನ್ನು ಕೆಲವು ಜನ ಕೆಲಸಗಳಾಗಿದೆ, ಅಮ್ಮನ ವಾಗ್ದಾನ ಕೇಳಿದವ್ರು ಇದ್ದಾರೆ. ಪ್ರತಿಯೊಂದನ್ನು ನಾನು ಪ್ರತಿ ಸಾರಿನೂ ಕೇಳಿದ್ದೀನಿ. ಮತ್ತೆ ಈ ವಿಡಿಯೋನಲ್ಲಿ ಯಾವತ್ತು ಪೂಜೆಗಳಿರುತ್ತೆ, ಏನು ಟೈಮಲ್ಲಿರುತ್ತೆ, ಕವಡೆ ಶಾಸ್ತ್ರ ಯಾವತ್ತಿರುತ್ತೆ, ಇಲ್ಲಿಗೆ ಬರೋದು ಹೇಗೆ? ಇಲ್ಲಿ ಅರುಣಣ್ಣವರು ಒಂದು ವಿಡಿಯೋ ಮಾಡಿದ್ರು, ಅಮ್ಮನಲ್ಲಿ ಒಂದು ಪ್ರಶ್ನೆ ಕೇಳಿ ಅಮ್ಮನಿಂದ ವಾಗ್ದಾನ ಆಗಿತ್ತು. ಅದಾದ ನಂತರ ತುಂಬ ಜನ ಕರೆ ಮಾಡಿದರು, ಬಂದರು, ಅವ್ರವ್ರ ಕಷ್ಟನ ಬೇಡ್ಕೊಂಡ್ರು. ಕೆಲವು 3 ದಿನಕ್ಕೆ ಒಂದೊಂದು ವಾರಕ್ಕೆ ಆಗಿದೆ. ನನಗೆ ಖುಷಿ ಆಯಿತು, ಅಷ್ಟು ಬೇಗ ಅವರಿಗೆ ಗುಣವಾಯಿತು ಅಂತ. ಒಂದು ಉದಾಹರಣೆ, ಗೋಕರ್ಣದಿಂದ ಒಂದು ಕಾಲ್ ಬಂತು, ಗುರುಗಳೇ ನಾವು ಬರಲಿಕ್ಕಾಗಲ್ಲ, ನಾವು ತುಂಬ ದೂರ ಇದೆ, ನಾವು ಇಲ್ಲೇ ಪ್ರಾರ್ಥನೆ ಮಾಡ್ಬೋದು ಅಂತ. 11 ರೂಪಾಯಿ ಅರ್ಕೆ ಕಟ್ಟಿಡಿ ತಾಯಿ ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದೆ. ಬಟ್ ಅವ್ರದ್ದು ಒಂದೇ ವಾರಕ್ಕೆ ಮದುವೆ ಫಿಕ್ಸ್ ಆಯಿತು. ಭಾಳ ಖುಷಿಪಟ್ಟರು. ಬಂದು ಅಮ್ಮನವ್ರು ಮಡ್ಲಕ್ಕಿ ಕೊಟ್ಟು ಅಲ್ಲಿಂದ ಗೋಕರ್ಣದಿಂದ ಒಂದಿನ ಅರ್ಕಲ್ಗೂಡಲ್ಲಿ ರೂಮ್ ಮಾಡ್ಕೊಂಡು ಉಳ್ಕೊಂಡು ಬಂದು ಅರ್ಕೆ ಅವ್ರಿಗೆ ಗೊತ್ತಿಲ್ಲ ಪಾಪ ಯಾವ ಡೇಟು ಅಂತ, ದಿನಾಂಕ ಅಂತವ ಗೊತ್ತಿಲ್ಲ. ಬಂದು ಬಂದು ಅಮ್ಮನವ್ರು ಮಡ್ಲಕ್ಕಿ ಕೊಟ್ಟು ಸೇವೆ ಸಲ್ಲಿಸ್ಕೊಂಡು ಹೋದರು. ತುಂಬ ಈ ರೀತಿ ತುಂಬ ವಿಶೇಷಗಳಾಗ್ತಾಯಿದೆ. ಅಮ್ಮನವ್ರ ಶಕ್ತಿನೂ ಆ ರೀತಿ ಇದೆ. ಹಾಗಾಗಿ ಇಲ್ಲಿ ವಾರದಲ್ಲಿ 3 ದಿನ ಪೂಜೆ ಇರುತ್ತೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಗಂಟಲು ವಾಗ್ದಾನ ಇರುತ್ತೆ. ಅಮ್ಮನವ್ರು ಹೂವಿನ ಪ್ರಸಾದ ಅಂದರೆ ಮಂಗಳವಾರ, ಶುಕ್ರವಾರ,
ಭಾನುವಾರ ಭಾನುವಾರ, ಹೌದು. ಮೂರೇ ದಿನ ವಾಗ್ದಾನ. ಮೂರೇ ದಿನ ಇರುತ್ತೆ. ಓಕೆ. ಇನ್ನು ಪ್ರತಿದಿನ ಪೂಜೆ ಇದ್ದಿರುತ್ತೆ, ವಾಗ್ದಾನ ಕೇಳಲ್ಲ ಅವಾಗ. ಅಮ್ಮನ ವಾರ ಅಂತ ಏನಿರುತ್ತೆ ಅವತ್ತು ಕೇಳ್ತೀವಿ. ಓಕೆ. ಕವಡೆಶಾಸ್ತ್ರ ಕವಡಶಾಸ್ತ್ರನೂ ಮಂಗಳವಾರ, ಶುಕ್ರವಾರ, ಭಾನುವಾರ ಅದು ಮೂರೇ ದಿನ ಇರುತ್ತೆ. 10 ಗಂಟೆಯಿಂದ ಒಂದು 10 ಗಂಟೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆಯಿಂದ ಸ್ಟಾರ್ಟ್ ಆದರೆ ಒಂದು 4 ಗಂಟೆಗೆ ಮುಗಿಯುತ್ತೆ ಕವಡೆಶಾಸ್ತ್ರ ಇರುತ್ತೆ. ಕವಡಶಾಸ್ತ್ರ. ಸೊ ಇದು ಅರ್ಕಲ್ಗೂಡಿಂದ 3 ಕಿಲೋಮೀಟ್ರ್ ಕತ್ತಿ ಮಲ್ಲೇನಹಳ್ಳಿ. ಹೌದು. ಇಲ್ಲಿಗೆ ಬರೋ ಬಗ್ಗೆ ಹೇಗೆ? ಬಸ್ಸುಗಳು, ಆಟೋಗಳು? ಈಗ ಬೆಂಗಳೂರು ಭಾಗ ಬರುವಂಥವ್ರು ಹಾಸನಿಗೆ ಬರ್ಬೋದು, ಹಾಸನಿಂದ ಅರ್ಕಲಗೂಡಿ ಬರ್ಬೋದು. ಇಲ್ಲದ್ರೆ ಬೆಂಗಳೂರಿಂದ ಡೈರೆಕ್ಟು ಹಾಸನ, ಚನ್ನರಾಯಪಟ್ಟಣ, ಒಣೇಶ್ವರ ಮಾರ್ಗ ಅರ್ಕಲಗೂಡಿಗೆ ಬಂದು ಅರ್ಕಲಗೂಡಿಂದ ಕತ್ತಿ ಮಲ್ಲೇನಹಳ್ಳಿ ಅಂತ ಗ್ರಾಮ ಇದು. ಅಂದರೆ ಬಸ್ ಇದೆಯಾ, ಆಟೋಗಳಿದೆಯಾ? ಬಸ್ಸು ಸಿಗುತ್ತೆ, ಆಟೋನೇ ಸಿಗುತ್ತೆ. ಕತ್ತಿ ಮಲ್ಲೇನಹಳ್ಳಿಗೆ ಹೌದು, ಕತ್ತಿ ಮಲ್ಲೇನಹಳ್ಳಿ. ಆಟೋನಲ್ಲೂ ಬರ್ಬೋದು. 3 ಕಿಲೋಮೀಟ್ರ್ ಅಲ್ವಾ? ಹೌದು, 3 ಕಿಲೋಮೀಟ್ರು. ಓಕೆ. ಇದ್ದೀರಿ ಇಲ್ಲಿ ಅಮ್ಮನ ವಾಗ್ದಾನ ಕೇಳಿದ್ದೀರಾ? ಕೇಳಿದ್ದೀವಿ. ಅಮ್ಮನ ವಾಗ್ದಾನ ಕೇಳಿದ್ರಿ. ಯಾವ್ದನ್ನ ಕೇಳಿದಾಗ ಬಲ್ಭಾಗದಲ್ಲಿ ಹೂವು ಆಗಿತ್ತಾ? ಆಗಿದೆ ಸರ್. ಬಲ್ಭಾಗದಲ್ಲಿ ಹೂವು ಆಗಿದೆ. ಬಲ್ಭಾಗದಲ್ಲಿ ಹೂವು ಕೊಟ್ಟಂಗೆ ಅಮ್ಮ ಅನುಕೂಲ ಮಾಡಿಕೊಟ್ಟಿದ್ದಾಳ? ಮಾಡ್ಕೊಟ್ಟೈತಿ. ಮಾಡಿಕೊಟ್ಟಿದ್ದಾಳೆ. ಇಲ್ಲಿ ಆಮೇಲೆ ಇಲ್ಲಿ ಕವಡೆಶಾಸ್ತ್ರ ಕೇಳಿದಿರಾ? ಅದು ಚೆನ್ನಾಗಿ ನಡೀತೈತೆ, ನಮಗೂ ಒಳ್ಳೇದಾಗಿದೆ. ಹಾಂ. ಯಾವ ಥರ ಕವಡೆಶಾಸ್ತ್ರ ಅಂತ ಹೇಳ್ಬೋದಾ? ಯಾವ ಥರ ಅನುಕೂಲ ಆಯಿತು ನಿಮ್ಮ ಕವಡೆಶಾಸ್ತ್ರದಲ್ಲಿ? ಹೆಂಗೆ ಬಂತು? ಅದು ನಮ್ಮ ಭಾವನ ಮಗನಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ಹಾಂ. ಆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲೂ ಮುಟ್ಲಿಲ್ಲ. ಒಂದು 2 ದೇವಸ್ಥಾನಕ್ಕೆ ಕರ್ಕೊಂಡು ಹೋದು, ಹಾಂ. ಅಲ್ಲೂ ಸರಿಯಾಗಲಿಲ್ಲ. ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಹಿಂಗೆ ನಿಮ್ಮ ದೇವರೇ ಹಿಂಗೆ ಮಾಡ್ತೈತೆ ಅಂತ ಹೇಳಿದ್ರು. ನೀವು ಏನಂತ ಅನ್ಕೊಂಡಿದ್ರಿ? ಇದು ಗಾಳಿ ಕಾಟ? ಗಾಳಿ ಹಿಡ್ಕೊಂಡೈತೆ ಅನ್ಕೊಂಡಿದ್ದು. ಆಮೇಲೆ ಗೊತ್ತಾಯ್ತು ಗಾಳಿ ಏನೂ ಇಲ್ಲ ಅಂತೇಳಿ. ಕವಡೆಯಲ್ಲಿ ಬಂತಾ ಅದು? ಬಂತು. ಹಾಂ. ಆಮೇಲೆ ಹುಷಾರಾಯ್ತು. ಈಗ ಚೆನ್ನಾಗಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆ ಹತ್ರ. ಅಂದರೆ ಇವಾಗ ಕವಡೆನಲ್ಲಿ ಇವರು ಕವಡೆ ಶಾಸ್ತ್ರದಲ್ಲಿ ನಿಮ್ಗೆ ಏನು ತಿಳಿಸಿದ್ರು? ಇದು ಗಾಳಿ ಶಂಕೆ ಅಲ್ಲ, ಇದು ದೇವ್ರದ್ದು ಅಂತ ಅಂದಂಗೆ ಅದೇ ಥರ ನಿಜ ಆಯ್ತಾ ಅದು? ನಿಜ ಆಯ್ತು. ದೆವ್ವ ಏನು ಗಾಳಿ ಗಿಳಿ ಏನೂ ಇಲ್ಲ. ಹಾಂ ಹಾಂ. ಏನು ಇಲ್ಲ, ಈಗ ಆರಾಮಾಗಿ ಚೆನ್ನಾಗಿ. ಈಗ ಮುಂಚೆ 2 ದೇವಸ್ಥಾನಕ್ಕೇನೋ ಹೋಗಿರಿ, 2-3 ದೇವಸ್ಥಾನಕ್ಕೆ? ಗಾಳಿ ಅಂತ ಹೇಳಿದ್ರು, ಅದು ನಮಗೆ ಸುಳ್ಳು ಅಂತ ಗೊತ್ತಾಯ್ತು. ಅದು ಬಿಟ್ಬಿಟ್ಟಕ್ಕಯ್ಯ. 5 ವರ್ಷದಿಂದ ಈಗ ಇಲ್ಲಿಗೆ ಬರ್ತಿರೋದು. ಆಮೇಲೆ ದೇವಸ್ಥಾನ ಇದು ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡು ಹೋಗಿದ್ರ? ಅವಾಗ ಕರ್ಕೊಂಡು ಹೋಗಿದ್ದು. ಹಾಸ್ಪಿಟ್ಲಲ್ಲೂ ತೋರಿಸಿದಿರಿ? ಅಲ್ಲೂ ಏನು ಕೆಲಸ ಆಗಿಲ್ಲ, ತಲೆಗಿಲ್ಲ ಕೆಟ್ಟೈತೆ ಅಂತ ಏನೇನೋ ಇದು ಮಾಡಿ. ಹೌದಾ? ಆಮೇಲೆ ನೈಟು ಎಷ್ಟು ವಯಸ್ಸು ಎಷ್ಟು ಅವ್ರಿಗೊಂದು 25 ಆಗಿದೆ. ಓಕೆ. ನೈಟ್ ಒಂದು 12 ಗಂಟೆ ರಾತ್ರಿಗೆ ಕರ್ಕೊ ಬಂದಿದ್ದು ಇಲ್ಲಿಗೆ. ಹುಷಾರಾಗಿ ಚೆನ್ನಾಗಿದ್ದಾರೆ. ಸೊ ಕವಡೆಶಾಸ್ತ್ರದಲ್ಲಿ ಬಂತು. ಬಂತು. ಕವಡೆಶಾಸ್ತ್ರದಲ್ಲಿ ಬಂದ್ಮೇಲೆ ಇವಾಗೆಲ್ಲ ಆರಾಮಾಗಿದ್ದಾರೆ. ಈಗ ಸರಿ ಮಾಡ್ಕೊಟ್ಟಿದ್ದಾರೆ ಇಲ್ಲಿ. 5 ವರ್ಷದಿಂದ ಅದು ಗೊತ್ತಾದ್ಮೇಲೆ 5 ವರ್ಷದಿಂದ ಏನೂ ಇಲ್ಲ? ಏನೂ ಇಲ್ಲ, ಆರಾಮಾಗಿದ್ದಾರೆ. ಕರ್ಕೊಂಡು ಬರ್ತೀವಿ ಇಲ್ಲಿಗೂ. ಇವತ್ತು ಬಂದಿದ್ವಿ, ಮುಂದೇನು ಅದು ಬರ್ತೀವಿ. ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು? 1 ತಿಂಗಳಲ್ಲೇ ಹಾಗೆ ಸಮಸ್ಯೆ. ಆಮೇಲೆ ಒಂದು 6 ತಿಂಗಳ ಹೊತ್ತಿಗೆ ಪರಿಹಾರ ಆಯ್ತು, ಸರಿ ಆಯ್ತು. ಇಲ್ಲಿ ಬಂದು ಹೋದ್ಮೇಲೆ ಸರಿ ಆಯ್ತು. ಓಕೆ. ನಾವು ಈ ದೇವಸ್ಥಾನಕ್ಕೆ ಬಸ್ನಲ್ಲಿ ಬರ್ತಾ ಇದ್ದೆ ನಾನು. ಹಾಂ. ಕೋಲಾರ ಡಿಸ್ಟಿಕ್ ಮುಳಬಾಗಿಲಿಂದ ಬಸ್ಸಲ್ಲಿ ಬರ್ತಾ ಇದ್ದೆ. ಇವತ್ತು ಈ ತಾಯಿಯ ಆಶೀರ್ವಾದದಿಂದ ಕಾರಲ್ಲಿ ಬರ್ತಾ ಇದ್ದೀನಿ. 6 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ನನಗೆ ಕಾರ್ ತಗೊಂಡಲ್ಲೇ 5 ವರ್ಷ ಆಗೋಯ್ತು. 1 ವರ್ಷ ಬಸ್ನಲ್ಲಿ ಬಂದೆ. ಇವತ್ತೆಲ್ಲ ದೇವರು ಆಶೀರ್ವಾದದಿಂದ ಒಟ್ಟಿನಲ್ಲಿ ಚೆನ್ನಾಗಿದ್ದೀನಿ. ಅಮ್ಮ ಇವತ್ತು ನನ್ನ ಇನ್ನೂ ಮೇಲೆ ಎತ್ತರಕ್ಕೆ ಬೆಳೆಸಿದ್ದಾಳೆ. ಇವತ್ತು ನಮ್ಮ ಹತ್ರ ಅಂಗಡಿನಲ್ಲಿ 5-6 ಜನ ಕೆಲಸಕ್ಕಿದ್ದಾರೆ. ಕೆಲಸಕ್ಕೆ ನಾನೇ ಕೆಲಸ ಮಾಡ್ತಾ ಇದ್ದೆ. ಇವತ್ತು ಇಲ್ಲಿ ಬಂದು ನೀವು ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ರಿ? ಬೇರೆ ಹತ್ರ ಕೆಲಸ ಮಾಡ್ತೀವಿ, ಸ್ವಂತ ಅಂಗಡಿ ಮಾಡಿದ್ವಿ. ನನ್ನ ಹತ್ರ ಇವತ್ತು 4-5 ಜನ ಕೆಲಸಕ್ಕೆ ಹುಡುಗರಿದ್ದಾರೆ. ಕೆಲಸಕ್ಕೆ ಹುಡುಗರು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಿದ್ವಿ. ಒಂದು ಯಾವುದೇ ತೊಂದರೆ ಇದಿಲ್ದಂಗೆ ಒಟ್ನಲ್ಲಿ ಅಮ್ಮ ಎಲ್ಲ ಥರ ಅನುಕೂಲ ಮಾಡ್ಕೊಡ್ತಾರೆ. ಅನುಕೂಲ ಇದೆ. ಸೊ ಇವಾಗ ನೀವೇನು ಹೇಳಿದ್ರಿ, ನಾನು ಕಾರಲ್ಲಿ ಬರ್ತಾ ಇದ್ದೀನಿ ಇವತ್ತು ದೇವಸ್ಥಾನಕ್ಕೆ, ಫಸ್ಟು ಬಸ್ಸಲ್ಲಿ ಬರ್ತಾ ಇದ್ದವನು ಅಂತ ಹೇಳಿ ಅಮ್ಮನ ಹತ್ರ ವಾಗ್ದಾನ ಕೇಳಿದ್ರಾ? ಕೇಳಿ ನಾನು ಮನಸ್ಸಲ್ಲಿ ಅನ್ಕೊಂಡೇ ಇದ್ದೆ. ನಾನು ಅಲ್ಲಿಂದಲೇ ಬಂದು ಹೋದ್ಮೇಲೆ ನಾನು ಮನಸ್ಸಲ್ಲಿ ಅನ್ಕೊಂಡು ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ದೆ. ನಾನು ಬಂದು ಈ ಥರ ಹಿಂಗೆ ನಾನು ಏನೋ ವೆಹಿಕಲ್ ತೆಗಿಬೇಕು ಅಂತ ಇದ್ದೀನಿ, ಇಷ್ಟು ದಿವಸದಲ್ಲಿ ನನಗೆ ಆಗಬೇಕು ಅಂತ. ಅಷ್ಟು ದಿವಸದಲ್ಲಿ ಬರೀ ನಾನು ಒಂದು 20 ದಿವಸದಲ್ಲೇ ನಾನು ಅನ್ಕೊಂಡಿದ್ದು ತಗೊಂಬಿಟ್ಟೆ. ನಾನು ತಗೊಂಡ್ಮೇಲೆ ಇವತ್ತು ಅಂಗಡಿಯಲ್ಲಿ ನಾವು ಇಲ್ಲಿ ಒಳ್ಳೆ ನರಸೀಪುರದಲ್ಲಿ ಅಂಗಡಿ ರೂಮ್ಗಳಿಗೂ ಸೈಡ್ ತೆಗೆದು ಅಂಗಡಿ ರೂಮ್ ಎಲ್ಲ ಕಟ್ಟಿದ್ದೀವಿ. ಕೋಲಾರದಲ್ಲಿ ಮುಳಬಾಗಿಲಲ್ಲಿ ನಾನು ಮನೆ ಎಲ್ಲ ಕಟ್ಟಿ 4 ನಿಮಗೆ ವ್ಯವಹಾರಿಕವಾಗಿ ಎಲ್ಲ ತಾಯಿ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾಳೆ. 4 ಮನೆ ಮಾಡಿದ್ದೀವಿ ಇವಾಗ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಜನ ನೋಡ್ತಾ ಇರ್ತಾರೆ. ಈ ಆದಿಶಕ್ತಿ ಮಹೇಶ್ವರಿ ಅಮ್ಮನವ್ರ ಶಕ್ತಿ, ಅಮ್ಮನ ವಾಗ್ದಾನ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ನಮಗೆ ಒಳ್ಳೆಯದಿದೆ, ಬೇರೆ ಜನಗಳಿಗೂ ಒಳ್ಳೆಯದಾಗಿದೆ. ನಾನು ಎಷ್ಟೋ ಜನ ನೋಡ್ತಾ ಇದ್ದೀನಿ ಇಲ್ಲಿ. ಎಷ್ಟೋ ಜನ ಬಂದು ಹೋಗೋ ಅಂಥವ್ರು, ಅವ್ರವ್ರ ಬಂದು ಅರಿಕೆ ಕೊಟ್ಟು ಹೋಗಂತ ಒಳ್ಳೇದಾಗಿರೋ ಅಂಥವ್ರು, ಕಷ್ಟ ಸುಖಕ್ಕೆ ಅವ್ರು ಬೇಡಿಕೆ ಅಂದರೆ ಸಾಕು, ಅನ್ಕೊಂಡ್ರೆ ಸಾಕು. ನನಗೂ ಸಿಕ್ಕಾಬಟ್ಟೆ ಆ ಥರ ಹಂಗೆ ಅಂದಿದೆ. ಅದು ಜ್ಞಾಪಕ ಮಾಡ್ಕೊಂಡಾಗಲ್ಲ, ಹುಷಾರಿಲ್ಲ ಅಂತ ಅಂದರೆ ಒಂದು ಇದು ಮಾಡ್ಕೊಂಡಾಗ ಜ್ಞಾಪಕ ಮಾಡ್ಕೊಂಡು ಅವ್ರ ಹತ್ರ ಕವಡೆ ಶಾಸ್ತ್ರ ಹೇಳ್ತಾರೆ. ಅದೆಲ್ಲ ಕೇಳ್ಕೊಂಡು ಏನಾದರೂ ಪರಿಹಾರ ಮಾಡ್ಕೊಂಡು ಇವು ನಮಗೆ ಒಳ್ಳೇದು ಈ ಥರ ಅನ್ನೋದು ನಾವು ಇನ್ನೂ ಬಿಡಿಸಿ ಹೇಳ್ತಾರೆ. ಅದರೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ಇನ್ನೂ ಅನುಕೂಲ ಇದೆ. ಇವರು ತುಂಬ ವರ್ಷದಿಂದ 9-10 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಬರ್ತಿರ್ಬೇಕಾದ್ರೆ ಇಲ್ಲಿ ನಾನು ಕಾರ್ ತಗೋಬೇಕು, ಮನೆ ಮಾಡಬೇಕು ಅನ್ನೋದೊಂದು ಸಂಕಲ್ಪ ಮಾಡಿ ಅಮ್ಮನ ಹತ್ರ ಹೂ ಪ್ರಸಾದ ಕೇಳಿದರು. ಆ ಹೂ ಪ್ರಸಾದ ಕೇಳಿದಾಗ ಅಮ್ಮ ಬಲಗಡೆ ಪ್ರಸಾದ ಕೊಟ್ಟರು. ಅವ್ರು ಕೊಡ್ತಾರೇ ಇವ್ರಿಗೆ ನಡೆಸ್ಕೊಟ್ಟಿದ್ದಾರೆ. ಒಂದು ಕಾರ್ ತಗೊಂಡಿದ್ದಾರೆ, ಒಂದು ಬೈಕ್ ತಗೊಂಡಿದ್ದಾರೆ. ಹಾಗೆ ಅದೇ ರೀತಿ ಈಗ ಒಂದು ಮನೆ ಕಟ್ಟಲಿಕ್ಕೆ ಒಂದು
ಪಾಯನೂ ಮಾಡಿಸ್ತಾ ಇದ್ದಾರೆ. ಅಂದರೆ ವಾಗ್ದಾನ ಕೇಳಿದ್ರು ಅಮ್ಮನ ಹತ್ರ. ವಾಗ್ದಾನ ಕೇಳಿದ್ದಾರೆ. ಓಕೆ. ವಾಗ್ದಾನದ ಪ್ರಕಾರ ಅವರ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇದ್ದಾವೆ. ಅವ್ರು ಆಗಲೇ ಹೇಳ್ತಾ ಇದ್ರು, ಸರ್ ನಾವು ಈ ಕ್ಷೇತ್ರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಆ ಚೈತನ್ಯ ಎಲ್ಲ ಬರ್ತಾ ಇತ್ತಾ ಸರ್ ಅಂತ ಹೇಳಿ. ಒಂದು ಕಾರ್ ತೊಗೊಳ್ಳೋ ಚೈತನ್ಯ ಆಗಲಿ, ಒಂದು ಮನೆ ಕಟ್ಟೋ ಚೈತನ್ಯ ಆಗಲಿ, ಎಲ್ಲನೂ ಪ್ರತಿಯೊಂದು ಅಮ್ಮನೇ ಕರುಣಿಸಿದ್ದು ಅಂತ ಹೇಳ್ತಾ ಇದ್ರು. ಈಗ ಅವ್ರು ಹೇಳ್ತಾ ಇದ್ರು ಭಾಳ ವರ್ಷದ ಕನಸು ಕಾರು ಅಂತ ಹೇಳಿ. ಕನಸು ಎಲ್ಲ ಅಮ್ಮ ಈಡೇರಿಸ್ಕೊಟ್ಟಿದ್ದಾಳೆ ನಮ್ಗೆ. ಈಡೇರಿಸ್ಕೊಟ್ಟಿದ್ದಾಳೆ. ವಾಗ್ದಾನ ಕೇಳ್ಬೇಕಾದ್ರೆ ಏನು ಅನ್ನಿಸ್ತಾ ಇತ್ತು? ಕೇಳ್ಬೇಕಾದ್ರೆ ನಮ್ಗೆ ಆಗತ್ತಾ ಆಗಲ್ವಾ ಅಂತ ನಾವು ಸುಮಾರು ಕಡೆ ದೇವಸ್ಥಾನ ಎಲ್ಲ ಸುತ್ತ ಬಂದಿತ್ತು. ಇದು ಬಂದು ನಾವೀಗ ಇಲ್ಲೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕೈತೆ ನಮಗೆ. ಅಮ್ಮ ವಾಗ್ದಾನ ಕೊಟ್ಟಂಗೆ ನಡೆಸ್ಕೊಟ್ಟವಳೆ. ಕೊಟ್ಟೈತೆ. ಇವಾಗ ಮನೆ ಕೆಲಸನೂ ಆಗ್ತಾ ಇದೆ. ಆಗ್ತಿದೆ. ಬಲಭಾಗದಲ್ಲಿ ಕೊಟ್ಟ ಖುಷಿ ಆಯಿತು ನಿಮಗೆ? ಖುಷಿ ಆಯಿತು. ಅದು ನಾವು ನಂಬಿಕೆ ಇಟ್ಟಿರ್ಲಿಲ್ಲ, ಈಗೆಲ್ಲ ನಂಬಿಕೆ ಬರ್ತಾ ಇದೆ ನಮಗೆ. ಕೆಲಸ ಆದಮೇಲೆ ನಂಬಿಕೆ ಬರ್ತಾ ಇದೆ. ಓಕೆ, ಆಗಲಿ, ಒಳ್ಳೇದಾಗಲಿ. ನೀವು ವಿಡಿಯೋ ಮಾಡಿದ ಮೇಲಿಂದ ಸುಮಾರು ಜನ ದೇವಸ್ಥಾನಕ್ಕೆ ಸನ್ನಿಧಾನಕ್ಕೆ ಬಂದಿದ್ದಾರೆ. ಸನ್ನಿಧಾನಕ್ಕೆ ಬಂದು ಅವ್ರು ಏನಿದೆ ಅದನ್ನು ನಮ್ಮ ಹತ್ರ ಅವ್ರು ತಿಳಿಸ್ಬೇಕು. ಏನು ಹರಕೆ ಇದ್ರು ಅವರು, ನಾವು ಅಮ್ಮನ ಹತ್ರ ಅದನ್ನು ಕೇಳ್ತೀವಿ. ಅಮ್ಮ ಈ ಥರ ಅವರು ಬೇಡ್ಕೊಂಡು ನಿನ್ನ ಸನ್ನಿಧಿಗೆ ಬಂದಿದ್ದಾರೆ, ನೀನು ನಂಬಿ ಅವ್ರನ್ನ ಕೈ ಬಿಡ್ತೀಯೋ ಹಿಡ್ಕೊತೀಯೋ ಅದು ನಿನಗೆ ಬಿಟ್ಟಿದ್ದು. ನಾನು ಇದ್ದೀನಿ ಅನ್ನೋದಾದರೆ ನೀನು ಅವ್ರ ಕೆಲಸ ಮಾಡ್ಕೊಡ್ತೀನಿ ಅನ್ನೋದಾದ್ರೆ ಬಲಭಾಗದಲ್ಲಿ ನೀನು ಪ್ರಸಾದ ಕೊಡಮ್ಮ, ವಾಗ್ದಾನ ಕೊಡು ಅಂತ ಕೇಳ್ತೀವಿ. ಅಮ್ಮ ಅದೇ ಥರ ಸುಮಾರು ಜನಕ್ಕೆ ಕೊಟ್ಟಿದ್ದಾಳೆ. ಓಕೆ. ಈಗ ಶುಕ್ರವಾರ ದೇವಸ್ಥಾನಕ್ಕೆ ಬಂದವರು ಕೇಳ್ಕೊಂಡು ಹೋಗಿರ್ತಾರೆ. ಈಗ ಒಬ್ಬರು ಒಂದು 12 ಜಟ್ ನೀರು ಹೊಡಿತಿತ್ತು, ಬಾವಿಲಿ ಸ್ವಾಮಿ ಇದ್ದಕ್ಕಿದ್ದಂಗೆ ನೀರು ಬರ್ತಾಯಿಲ್ಲ, 2 ಜಟ್ಟಿ ಬಂದುಬಿಟ್ಟಿದೆ, ಬೋರ್ ಆನ್ ಆಯ್ತಲ್ಲ ಅಂತ ಅಂದರು. ಬಂದು ಅಮ್ಮನ ಹತ್ರ ವಾಗ್ದಾನ ಕೇಳಿದ್ರು, ಆಗುತ್ತೆ ಅಲ್ವೋ ಹೇಳಮ್ಮ ಅಂತ. ಅಮ್ಮ ಹೇಳಿದರು ಆಗುತ್ತೆ, ಮಂಗಳವಾರದೊಳಗೆ ಮಾಡಿಕೊಡ್ಬೇಕಮ್ಮ ನೀನು ಅಂತ. ನಾವು ಅಮ್ಮನ ಹತ್ರನೇ ಒಂದು ಬೇಡಿಕೆ ಇಟ್ಟ ಥರ ಮಾಡಿದವ. ನಿನ್ನ ನಂಬಿ ಅಲ್ಲಿಂದ ಇಲ್ಲಿಗೆ ಬಂದವ್ರೆ. ಹಂಗಾಗಿ ಯಾವ ಊರಿನವರು? ಅವರು ಇಲ್ಲೇ ಅರ್ಕೊಳ್ಕೊಂಡವ್ರೆ. ಓಕೆ. ಅಲ್ಲಿಂದ ಇಲ್ಲಿಗೆ ನೀನು ನಂಬಿ ಬಂದವರ ವಿಡಿಯೋ ನೋಡ್ಕೊಂಡು ನೀನು ಅವ್ರ ಕೆಲಸನ ಸಕ್ಸಸ್ ಮಾಡಿಕೊಡ್ಲೇಬೇಕು ನೀನು ಅಂತೇಳಿ ಅಮ್ಮನ ಹತ್ರ ಒಂದು ನಿಂಬೆಹಣ್ಣು ಒಂದು ಕುಡಿಕೆ ಮಾಡಿಕೊಟ್ಟು ತಗೋಗಿ ಬಾವಿಗೆ ಕಟ್ಟಿ ನೀವು ಮಂಗಳವಾರದೊಳಗೆ ನೀರು ಬರಲಿಲ್ಲ ಅಂದರೆ ಆಮೇಲೆ ಬನ್ನಿ ಅಂತ ಅವ್ರು ಹೇಳಿದ ಥರನೇ ಹೇಳಿದರು. ಹಣ ಇನ್ನೂ 14 ಜಟ್ಟು 2 ಜಟ್ಟು ಎಕ್ಸ್ಟ್ರಾನೇ ನೀರು ಬರ್ತೈತೆ, 2 ಜಟ್ಟು ಎಕ್ಸ್ಟ್ರಾನೇ ನೀರು ಬರ್ತೈತೆ, ಚೆನ್ನಾಗಿ ನೀರು ಬರ್ತೈತೆ ಅಂದರು. ಅಮ್ಮಂಗೆ ಅವರು ಮಡ್ಲು ತುಂಬಿ ಸೀರೆ ಹೊಡೆಯೋದು ತಂದು ಕೊಟ್ಟು ಒಂದು ಮೂಗ್ನತ್ತು ತಂದು ಕೊಡ್ತೀನಿ ಚಿನ್ನದು ಅಂತ ಹೇಳಿದರು. ಅದೇ ಥರ ಅವರು ಮಂಗಳವಾರ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಶುಕ್ರವಾರ ಬಂದು ಹರಕೆನ ಅವರು ಒಪ್ಪಿಸಿ ಹೋಗಿದ್ದಾರೆ. ಓಕೆ. ಅದೇ ರೀತಿ ವಿಡಿಯೋ ನೋಡಿದ ಮೇಲೆ ಸುಮಾರು ಜನ ಬಂದು ಕೇಳ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಅಮ್ಮ ವಾಗ್ದಾನ ಕೊಡ್ತಾಳೆ ಇದ್ದಾರೆ. ಅವ್ರ ಕೆಲಸಗಳು ಅದೇ ರೀತಿ ಆಗ್ತಾ ಇದ್ದಾವೆ. ವಾಗ್ದಾನ ಕೇಳಿದ್ದೀರಾ ಅಮ್ಮಂದು? ನಾವು ಕವಡೆ ಶಾಸ್ತ್ರ ಎಲ್ಲ ಕೇಳಿದ್ವಿ ಸರ್. ಕವಡೆ ಶಾಸ್ತ್ರ ಏನು ಅನ್ಸುತ್ತೆ? ಕವಡೆ ಶಾಸ್ತ್ರದ ಬಗ್ಗೆ ನಮಗೆಲ್ಲ ತುಂಬ ಕರೆಕ್ಟಾಗಿ ಹೇಳ್ತಾರೆ. ನೀವೇನು ನಾವೇನು ಕೇಳಿದ್ವಿ ಪ್ರಶ್ನೆಗಳು ಅದಕ್ಕೆಲ್ಲ ಕರೆಕ್ಟಾಗಿ ಉತ್ತರ ಹೇಳಿದ್ದಾರೆ. ಕರೆಕ್ಟಾಗಿ ಉತ್ತರ ಹೇಳಿದ್ದಾರೆ. ಅಮ್ಮನ ಹತ್ರ ವಾಗ್ದಾನ ಕೇಳಿದ್ದೀರಾ? ಇಲ್ಲಿ ಅಮ್ಮನ ಹತ್ರನೂ ವಾಗ್ದಾನ ಕೇಳಿದ್ದೀವಿ, ಚೆನ್ನಾಗಿ ಬಂದಿದೆ. ಪರವಾಗಿಲ್ಲ, ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆಲ್ಲ ಚೆನ್ನಾಗಿ ಆಗಿ ಬಂದಿದೆ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದಾರೆ. ಓಕೆ. ಸೊ ಇಲ್ಲಿ ತುಂಬ ಜನ ಇವತ್ತು ಬಂದು ಹೋದ್ರು ಜಾತ್ರೆಗೆ. ಹೌದು ಸರ್. ಈ ವಿಡಿಯೋನ ತುಂಬ ಜನ ನೋಡ್ತಾ ಇರ್ತಾರೆ. ಇಲ್ಲಿ ಕವಡೆ ಶಾಸ್ತ್ರದ ಬಗ್ಗೆ ಆಗಲಿ, ಇಲ್ಲಿ ಬಲಭಾಗದಲ್ಲಿ ಆಗುವಂಥ ವಾಗ್ದಾನದ ಬಗ್ಗೆ ಆಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರತ್ತೆ. ಅಂಥ ಕಷ್ಟದವ್ರು ನೋಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನೇ ಕಷ್ಟ ಇದ್ರೂ ಬಂದು ಇಲ್ಲಿ ಕವಡೆ ಶಾಸ್ತ್ರ ಕೇಳಿ. ಫಸ್ಟು ಅಮ್ಮನ ನಂಬಿಲ್ಲ ಅಂದರೆ ಬಂದು ಕವಡೆ ಶಾಸ್ತ್ರ ಕೇಳಿ. ನಿಮ್ಗೆ ಏನಾದರೂ ಪರಿಹಾರ ಇದ್ರೆ ಅವ್ರು ಹೇಳ್ತಾರೆ. ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಹೇಳ್ತಾರೆ. ಪರಿಹಾರ ಮಾಡಿಸ್ಕೋಬೇಕು ಅಂದ್ರೂ ಮಾಡಿಕೊಡ್ತಾರೆ. ಬಂದು ಕೇಳಿ, ಅಮ್ಮನ ಹತ್ರನೂ ಕೇಳಿ ಹೂವಾಗುತ್ತೆ. ಹರಕೆ ಎಲ್ಲ ಕಟ್ಟಿಟ್ರೂ ಪರಿಹಾರ ಆಗುತ್ತೆ ಸರ್. ಆಗಲಿ, ಧನ್ಯವಾದಗಳು.